ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 150ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 150. ಒಟ್ಟು 150 ಕೀರ್ತನೆಗಳು ಇವೆ. ಅದರಲ್ಲಿ ದಾವಿದನು 75 ಕೀರ್ತನೆಗಳನ್ನು ಬರೆದಿರುವಾತನಾಗಿದ್ದಾನೆ ಮತ್ತು ಆಸಾಫನು 12 ಕೀರ್ತನೆಗಳು, ಕೋರಹನ ಮಕ್ಕಳು 10 ಕೀರ್ತನೆಗಳು, ಸೊಲೊಮೋನನು 2 ಕೀರ್ತನೆಗಳು. ಸೊಲೊಮೋನನು 72ನೇ ಕೀರ್ತನೆ, 127ನೇ ಕೀರ್ತನೆ, ಎರಡೂ ಕೂಡ ಸೊಲೊಮೋನನು ಬರೆದದ್ದು. ಆದರೆ ಮೋಶೆ 1 ಕೀರ್ತನೆಯನ್ನು ಬರೆದಿರುವಾತನಾಗಿದ್ದಾನೆ, ಅದು 90ನೇ ಕೀರ್ತನೆಯಾಗಿರ್ತದೆ. ಮತ್ತು ಬೇರೆ ಒಬ್ಬೊಬ್ಬ ವ್ಯಕ್ತಿಗಳು, ಹೇಮಾನನು 1 ಕೀರ್ತನೆ ಬರೆದಿದ್ದಾನೆ, 88ನೇ ಕೀರ್ತನೆಯನ್ನು. ಏತಾನನು 1 ಕೀರ್ತನೆಯನ್ನು ಬರೆದಿದ್ದಾನೆ, 89ನೇ ಕೀರ್ತನೆಯನ್ನು. ಮತ್ತು ಸುಮಾರು 50 ಕೀರ್ತನೆಗಳು ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ. ಹೀಬ್ರೂ ಭಾಷೆಯಲ್ಲಿ ಸಫೆರ್ ತೆಹಿಲೀಮ್ ಅಂದರೆ ಕೀರ್ತನೆಗಳು, ಅಂದರೆ ಸ್ತುತಿಯ ಗ್ರಂಥ ಅಥವಾ ಸ್ತೋತ್ರದ ಪುಸ್ತಕ ಎಂಬುದು ಕೀರ್ತನೆಗಳ ಮೂಲ ಹೆಸರಿರುವಂಥದ್ದು ಹೀಬ್ರೂ ಭಾಷೆಯಲ್ಲಿ. ಈಗ ನಾವು ಮುಕ್ತಾಯಕ್ಕೆ, ಈ ಕೀರ್ತನೆಯ ಗ್ರಂಥಗಳ ಮುಕ್ತಾಯಕ್ಕೆ ನಾವು ಬಂದಿರುವಾಗ ಸಮಾಪ್ತಿಯ ಒಂದು ಕೀರ್ತನೆ ಇದಾಗಿರ್ತದೆ. ಈ ಕೀರ್ತನೆಯಲ್ಲಿ 6 ವಚನಗಳು ಮಾತ್ರ ಇದೆ. 150ನೇ ಕೀರ್ತನೆಯಲ್ಲಿ 6 ವಚನಗಳು ಇದರಲ್ಲಿ ಇದ್ದಾಗ್ಯೂ ದೇವರ ಬಗ್ಗೆ 17 ಸಾರಿ ಈ ಚಿಕ್ಕ 6 ವಚನಗಳಲ್ಲಿ ದೇವರನ್ನು ಸೂಚಿಸಲಾಗಿದೆ. ಗಾಡ್ is referred 17 times in this 6 verses of Psalm 150. ಅಷ್ಟೇ ಅಲ್ಲ, ಸ್ತುತಿಸಿರಿ, ಸ್ತೋತ್ರ ಮಾಡ್ರಿ, ಸ್ತುತಿಸಲಿ ಎಂಬಂಥ ಪದ 13 ಸಾರಿ ಇದರಲ್ಲಿ ಬರುವಂಥದ್ದಾಗಿದೆ. 10 ಸಾರಿ ಸ್ತುತಿಸಿರಿ, 3 ಸಾರಿ ಸ್ತುತಿಸಲಿ, ಸ್ತೋತ್ರ ಎಂಬಂಥದ್ದು. ಹಾಗಾದರೆ ಈ ಎರಡನ್ನು ಸೇರಿಸಿಕೊಂಡು ನೋಡುವಾಗ 17 ಸಾರಿ ದೇವರನ್ನು ಸೂಚಿಸಲಾಗಿದೆ, 13 ಸಾರಿ ಸ್ತೋತ್ರವನ್ನು ಸೂಚಿಸಲಾಗಿದೆ ಈ ಕೀರ್ತನೆಯಲ್ಲಿ. ಹಾಗಾದರೆ ದೇವರಿಗೆ ಸ್ತೋತ್ರ ಎಂಬುದೇ ಈ ಕೀರ್ತನೆ 150ನೇ ಅಧ್ಯಾಯದ ವಿಶೇಷತೆ, ಕೇಂದ್ರೀಯತೆ, ಸ್ಪಷ್ಟತೆ, ಕ್ಲಾರಿಟಿ ಆಗಿರುವಂಥದ್ದಾಗಿದೆ. ಸರಿ, ಒಂದೊಂದಾಗಿ ಈ ಕೀರ್ತನೆಯನ್ನು, ವಚನಗಳನ್ನು ನಾವು ನೋಡಿಕೊಳ್ಳೋಣ. ಅದರಲ್ಲಿ ದೇವರು ನನಗಾಗಿ, ನಮಗಾಗಿ ಏನಿಟ್ಟಿದ್ದಾರೆ ಎಂಬುದನ್ನು ಭಕ್ತಿಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ, ಅದೇ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿಯೂ ಅದನ್ನು ನಾವು ಈಗ ನೋಡಿಕೊಳ್ಳೋಣ. ಮೊದಲನೇ ವಚನ, ಕೀರ್ತನೆ 150, Psalm 150 verse 1, ಯಾಹುವಿಗೆ ಸ್ತೋತ್ರ, ಅಥವಾ ಆ ಮೂಲ ಭಾಷೆಯಲ್ಲಿ ಹಲ್ಲೆಲೂಯಾ ಎಂಬುದಾಗಿ. ಅಂದರೆ ದೇವರಿಗೆ ಸ್ತೋತ್ರ, ಯಾಹುವಿಗೆ ಸ್ತೋತ್ರ, ಸದಾ ಇರುವಾತನಿಗೆ ಸ್ತೋತ್ರ. ಇರುವಾತನೇ ಆಗಿದ್ದೇನೆ ಎಂಬಾತನಿಗೆ ಸ್ತೋತ್ರ, ಸದಾ ಇರುವಾತನಿಗೆ ಸ್ತೋತ್ರ. ಎಂಥವನಾಗಿರುವೆನು, ಅಂಥವನಾಗಿರುವೆನು ಎಂಬಾತನಿಗೆ ಸ್ತೋತ್ರ, ಅಥವಾ ಎಂಥವನಾಗಿರುವನು, ಅಂಥವನಾಗಿರುವಾತನಿಗೆ ಸ್ತೋತ್ರ. ಆ ಮಾತು ನನಗೆ ಭಾಳ ಇಷ್ಟ. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಇರುವಂಥದ್ದು. ಯಾಕಂತ ಹೇಳಿದರೆ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ, ಹೋರಾಟಗಳಲ್ಲಿ,
ಜಿಗುಪ್ಸೆಯಲ್ಲಿ, ನಿರಾಶೆಯಲ್ಲಿ, ಅಪಾರ್ಥತೆಯಲ್ಲಿ ದೇವರು ಸದಾ ಇರುವಾತನು. ಆ ಪರಿಸ್ಥಿತಿಯಲ್ಲಿ ಆತನು ಇರುವಾತನು. ಯಾವ ರೀತಿಯಾಗಿ ಯೇಸು ಸ್ವಾಮಿ ಆ ಬೋಟ್ನಲ್ಲಿ, ಆ ದೋಣಿಯಲ್ಲಿರುವಂಥ ವೇಳೆಯಲ್ಲಿ ಆ ದೋಣಿಯ ಸುತ್ತಲೂ ಅಲ್ಲಕಲ್ಲೋಲ, ಬಿರುಗಾಳಿ, ಸಮುದ್ರದ ತೆರೆಗಳು ಇರುವಾಗ ಶಿಷ್ಯರು 12 ಜನರು ಬೇರಿದ್ದಾರೆ ಆ ದೋಣಿಯಲ್ಲಿ. ಅಂಥ ಸಂದರ್ಭದಲ್ಲಿ ಆತನು ಇರುವಾತನೇ ಆಗಿದ್ದ. ಹೌದು, ತೆರೆಗಳು ಎದ್ದವು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಎದ್ದನು. ಇದನ್ನು ಟೋನಿ ಸಾರ್ಜೆಂಟ್ ಎಂಬಂಥ ನನ್ನ ಸ್ನೇಹಿತರು ಸುಮಾರು 40 ವರ್ಷಗಳ ಹಿಂದೆ ಹೇಳಿದಂಥ ಒಂದು ವಿಷಯ ನನಗೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಸಮಸ್ಯೆ ಎತ್ತು, ಆದರೆ ಕ್ರಿಸ್ತನು ಕೂಡ ಎದ್ದನು. ಅದರಿಂದ ಆ ಮುಕ್ತಾಯದ ಒಂದು ಪಾಠ ಏನಂತ ಹೇಳಿದರೆ, ಅಂಶ ಅದರಲ್ಲಿ ಇರುವಂಥದ್ದು, ಯಾವಾಗ ಸಮಸ್ಯೆಗಳು ಏಳುತ್ತವೋ ಆಗ ದೇವರು ಕೂಡ ಎದ್ದಿರುವಾತನು, ಅದನ್ನು ನಿಯಂತ್ರಿಸುವಾತನು, ಅದರ ವಿಷಯದಲ್ಲಿ ಮಾಹಿತಿ ಹೊಂದಿರುವ ಆತನು ಆಗಿದ್ದಾನೆ. ಸರಿ, ಈ ಕೀರ್ತನೆ 150 ಈ ರೀತಿಯಾಗಿ ವಿಭಾಗಿಸಿಕೊಳ್ಳಬಹುದು. ಎಲ್ಲಿ, ಯಾಕಂದರೆ ಸ್ತೋತ್ರ ಅಂತ ಸ್ಟಾರ್ಟ್ ಆಗ್ತದಲ್ವ, ಕೀರ್ತನೆ 150 ಮೊದಲನೇ ವಚನ, ಯಾಹುವಿಗೆ ಸ್ತೋತ್ರ ಅಂತ ಹೇಳುವಾಗ ಎಲ್ಲಿ ಸ್ತೋತ್ರ ಮಾಡಬೇಕು, ಯಾವುದಕ್ಕಾಗಿ ಸ್ತೋತ್ರ ಮಾಡಬೇಕು, ಹೇಗೆ ಸ್ತೋತ್ರ ಮಾಡಬೇಕು, ಯಾರು ಸ್ತೋತ್ರ ಮಾಡಬೇಕು, ಯಾವಾಗ ಸ್ತೋತ್ರ ಮಾಡಬೇಕು, ಈ ರೀತಿಯಾಗಿ ಕೆಲವು ಪ್ರಶ್ನೆಗಳನ್ನು ಹಾಕಿಕೊಳ್ಳೋದಾದರೆ ಇದು ನಮಗೆ ಸೂಕ್ತ ಉತ್ತರಗಳು ಇದರಲ್ಲಿ ಲಭ್ಯವಿರುತ್ತದೆ. ಮೊದಲನೇದಾಗಿ ಎಲ್ಲಿ ಸ್ತೋತ್ರ ಮಾಡಬೇಕೆಂಬುದಾಗಿ ನೋಡುವಾಗ ಮೊದಲನೇ ವಚನ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತೋತ್ರ ಮಾಡಿರಿ ಅಥವಾ ಸ್ತುತಿಸಿರಿ. ಎಲ್ಲಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು ಎಂಬುದಕ್ಕೆ 2 ಕಡೆ ಅಲ್ಲಿ ಕೊಡಲಾಗಿದೆ. ಒಂದು ಭೂಮಿಯಲ್ಲಿ, ಮತ್ತೊಂದು ಆಕಾಶಮಂಡಲದಲ್ಲಿ. ಹಾಗಾದರೆ ಭೂಮಿ ಆಕಾಶ ಎರಡರಲ್ಲಿಯೂ ದೇವರ ಅಪೇಕ್ಷೆ ಪಡುವಂಥದ್ದು ಏನು? ಸ್ತೋತ್ರ. ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅರ್ತ್ ಆಸ್ ವೆಲ್ ಎಸ್ ಹೆವನ್ ಈಸ್ ದಟ್ ವಿ ಶುಡ್ ವರ್ಷಿಪ್ ಗಾಡ್ ಆರ್ ಪ್ರೈಸ್ ಹಿಮ್. ಯಾಕಂತ ಹೇಳಿದರೆ ಕೀರ್ತನೆ 148ರಲ್ಲಿ 27 ವರ್ಗದವರು ದೇವ್ರಿಗೆ ಸ್ತೋತ್ರ ಮಾಡಬೇಕಂತ ಹೇಳಿದಾಗ ಅದು ದೇವದೂತರಿಂದ ಹಿಡಿದು ತನ್ನ ಭಕ್ತಾದಿಗಳವರೆಗೆ, ಕ್ರಿಮಿ ಕೀಟ ಪಕ್ಷಿಗಳು ಎಲ್ಲ ಕೂಡ ಅಂತ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡುವಾಗ ಹೌದು, ಆತನ ಪರಿಶುದ್ಧಾಲಯದಲ್ಲಿ. ಯಾಕೆ ದೇವರ ಪರಿಶುದ್ಧ ಆಲಯದಲ್ಲಿ ನಾವು ಆತನನ್ನು ಸ್ತುತಿಸಬೇಕು ಎಂಬುದಕ್ಕೆ ಒಂದು ಕಾರಣ ನಾವು ನೋಡಬಹುದು. ಅದು ಏನಂತ ನಾವು ನೋಡೋಣ ಬನ್ನಿರಿ. ಅದೇನಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ಕರ್ತನು ತನ್ನ ಆಲಯದಲ್ಲಿದ್ದಾನೆ. ಆದ ಕಾರಣ ನಾವು ಆತನಿಗೆ ಸ್ತುತಿಸಬೇಕು. ಆಲಯದಲ್ಲಿರುವ ಆತನನ್ನು, ಆಲಯ ಅಂತ ಹೇಳುವಾಗ ದೇವರ ಆಲಯ, ಹೊರಗಿನ ಆಲಯ, ಇನ್ನೊಂದು ದೇಹವೆಂಬ ಆಲಯ. 1 ಕೊರಿಂಥ 3ನೇ ಅಧ್ಯಾಯ. ಸರಿ, ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಯಾಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಆತನನ್ನು ಸ್ತುತಿಸುವುದಕ್ಕೆ. ಸರಿ, 2ನೇ ವಚನ, ಕೀರ್ತನೆ 150 2ನೇ ವಚನದಲ್ಲಿ, ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಯಾವುದಕ್ಕಾಗಿ ಸ್ತುತಿಸಬೇಕು? ಯಾಕೆ ಸ್ತುತಿಸಬೇಕು? ಇಲ್ಲಿ ಉತ್ತರ ಇದೆ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಮಹತ್ ಕಾರ್ಯ,
ದೇವರ ಮಹತ್ ಕಾರ್ಯ. ಇಸ್ರಾಯೇಲರ ಕಾಲದಲ್ಲಿ ದೇವರ ಮಹತ್ ಕಾರ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸರಿ ಕ್ಯಾಲ್ಕುಲೇಟರ್ ತಗೊಂಡು ನಾನು ಆ ದಿವಸಗಳಲ್ಲಿ ಸುಮಾರು ಕೆಲವು ವರ್ಷಗಳ ಹಿಂದೆ ಗಂಡಸರ ಸಂಖ್ಯೆ 6 ಲಕ್ಷ, ಅದು ಯಾರು ಕಾಲಾಳುಗಳು ಅಥವಾ ಸೈನಿಕರು. ಉಳಿದಂಥ ಗಂಡಸರು ಅವರು ಒಂದು 6 ಲಕ್ಷ ಅಂತ ಇಟ್ಕೊಳ್ಳೋಣ. 6 + 6 12 ಲಕ್ಷ. ಮಹಿಳೆಯರು ಸುಮಾರು 12 ಲಕ್ಷ ಅಂತ ಇಟ್ಕೊಳ್ಳೋಣ. 12 + 12 24 ಲಕ್ಷ. ಮಕ್ಕಳು 24 ಲಕ್ಷದ ಸ್ತ್ರೀ ಪುರುಷರಿಗೆ 24 ಲಕ್ಷ ಮಕ್ಕಳು ಅಂತ ಹೇಳುವಾಗ 48 ಲಕ್ಷ. ಮತ್ತು ಲೇವಿಯರು, ಮಿಶ್ರ ಜನಾಂಗದವರು ಇನ್ನೂ ಒಂದು 2 ಲಕ್ಷ ಅಂತ ಇಟ್ಕೊಳ್ಳೋಣ. 50 ಲಕ್ಷ ಜನರು ಸುಮಾರು. ಯಾಕಂದರೆ ವಿಮೋಚನ ಕಾಂಡ 12ರಲ್ಲಿ 6 ಲಕ್ಷ ಜನರು ಅಂತ ಹೇಳಿರುವಾಗ ಅಲ್ಲಿಂದ ನಾನು ಒಂದು ಲೆಕ್ಕ ಅಂದಾಜಾಗಿ ಹಾಕಿದ್ದೇನೆ. ಹಾಗಾದರೆ ಸುಮಾರು 50 ಲಕ್ಷ ಜನರು ಇದ್ದಂಥ ಇಸ್ರಾಯೇಲರು, 50 ಲಕ್ಷ ಅಂತ ಬರ್ಕೊಂಡೆ. ದೇವರು ಒಂದೊಂದು ದಿನ ಒಂದು ಅದ್ಭುತವು ಮಾಡ್ತಾ ಇದ್ದನು ಅಂತ ಹೇಳುವಾಗ 50 ಮತ್ತು ಅದನ್ನು 50 ಲಕ್ಷ ಜನರಿಗೆ ಆತನು ಒಂದು ಅದ್ಭುತ ಮಾಡಿದನು ಅಂತ ಹೇಳಿದ್ರೆ 50 ಲಕ್ಷ ಅದ್ಭುತ ಆಯಿತು. ಮತ್ತು ಅವರಿಗೆ ರಾತ್ರಿಯಲ್ಲಿ ಅಗ್ನಿಸ್ತಂಭ, ಅದು 50 ಲಕ್ಷ ಜನರಿಗೆ ಅಂತ ಹೇಳಿದ್ರೆ ಇನ್ನೊಂದು 50 ಲಕ್ಷ, ಅದೊಂದು ಅದ್ಭುತ. ಹಗಲು ಹೊತ್ತಿನಲ್ಲಿ ಮೇಘಸ್ತಂಭ 50 ಲಕ್ಷ ಜನರಿಗೆ, ಹಾಗಾದರೆ ಇನ್ನೊಂದು 50 ಲಕ್ಷ ಕೂಡಿಸ್ಕೊಂಡೆ. ಮತ್ತು ಅವರ ವಸ್ತ್ರ ಹಾಳಾಗಲಿಲ್ಲ ಅಂತೆ, ಭಾಳ ಚೆನ್ನಾಗಿತ್ತಂತೆ, ಇನ್ನೊಂದು 50 ಲಕ್ಷ. ಮತ್ತು ಅವರ ಚಪ್ಪಲಿ ಹರಿದೋಗಲಿಲ್ಲ, ಇನ್ನೊಂದು 50 ಲಕ್ಷ. ಮತ್ತು ಇದು ಎಷ್ಟು ದಿನ ತಗೊಂಡು ಆತನು ಮಾಡಿದನು ಅಂತ ಹೇಳಿ ನೋಡುವಾಗ ಒಂದು ದಿನದಲ್ಲಿ ಇದನ್ನು ಮಾಡಿದಾಗ ಅಷ್ಟಾಯಿತು. ಆದರೆ 365 ದಿವಸ ಮಾಡಿದಂದರೆ ಇಂಟು 365 ಒಂದು ವರ್ಷಕ್ಕೆ. ಆದರೆ ಒಂದು ವರ್ಷ ಅಲ್ಲ, 40 ವರ್ಷ ಇದ್ರು, ಇಂಟು 40. ಈ ರೀತಿಯಾಗಿ ನಾನು ಮಾಡ್ಕೊಂಡು ಹೋದಾಗ ಆ ಕ್ಯಾಲ್ಕುಲೇಟರ್ನಲ್ಲಿ ಏನೋ ಎರರ್ ಬಂದುಬಿಡ್ತು, ಅದು ಲೆಕ್ಕ ಹಾಕಲಿಕ್ಕಾಗಲಿಲ್ಲ. ಅಷ್ಟೊಂದು ಅದ್ಭುತಗಳನ್ನು ಮಹತ್ ಕಾರ್ಯಗಳಿಗಾಗಿ ಸ್ತುತಿಸಿರಿ ಅಂತ 2ನೇ ವಚನದಲ್ಲಿ ಕೀರ್ತನೆ 150 ಬರೆದಿದ್ದರೆ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಹೇಗೆ ಸ್ತುತಿಸಬೇಕು? 3, 4, 5 ವಚನದಲ್ಲಿ ಕೊಂಬೂದುತ್ತಾ, ಸ್ವರಮಂಡಲ ಕಿನ್ನರಿಗಳಿಂದ, ದಮ್ಮಡಿ ಬಡಿಯುತ್ತಾ, ಕುಣಿಯುತ್ತಾ, ತಂತಿವಾದ್ಯಗಳಿಂದಲೂ, ಕೊಳಲುಗಳಿಂದಲೂ, ತಾಳದಿಂದಲೂ, ಜಲ್ಲರಿಂದಲೂ ಆತನ ಸ್ತುತಿಸಬೇಕು. ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನಿಂದ ಆತನನ್ನು ಸ್ತುತಿಸಬೇಕು. ಒಂದು ಸಾರಿ ಒಬ್ಬ ದೇವರ ಸೇವಕರು ಹೇಳಿದ ಮಾತು ನನಗೆ, ನನ್ನ ಆತ್ಮಿಕ ತಂದೆನೇ ಹೇಳಿದ ಮಾತು ಭಾಳ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಈ ಸಂಗೀತ ಬಾರಿಸುವಾಗ ಒಂದು ಇನ್ಸ್ಟ್ರೂಮೆಂಟ್ಗೆ ಮತ್ತೊಂದಕ್ಕೆ ಅದು ಹೊಂದುವಂಥದ್ದಾಗಿರಬೇಕು, ಅಪಸ್ವರ ಬರಬಾರ್ದು. ಒಂದು ಸಾರಿ ಆ ರೀತಿಯಾಗಿ ಎಷ್ಟೊಂದು ಸಂಗೀತವಾದಿಗಳಿರುವಾಗ ಸ್ವಲ್ಪ ಹೆಚ್ಚು ಕಡೆ ಅಪಸ್ವರ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೆ ಇದ್ದಾಗ ನನ್ನ ಆತ್ಮಿಕ ನಾಯಕರು ಅವರಿಗೆ ಡಿಸ್ಟರ್ಬ್ ಆಯ್ತಂತೆ, ಬೇಸರ ಆಯ್ತಂತೆ, ಏನಿದು ಹೀಗೆ ಅಪಸ್ವರವಾಗಿ ಆಡ್ತಿದ್ದಾರೆ ಅಥವಾ ಬಾರಿಸ್ತಿದ್ದಾರೆ ಅಂತ. ಆ ಟೈಮ್ನಲ್ಲಿ ದೇವರ ಆತ್ಮನು ಅವರಿಗೆ ನೆನಪು ಮಾಡಿದ್ದೇನಂತ ಹೇಳಿದ್ರೆ, 2 ಸಂಗೀತಗಳ ನಡುವೆ ಇರುವ ಅಪಸ್ವರದ ಬಗ್ಗೆ ನನಗೆ ಸಮಸ್ಯೆ ಇಲ್ಲ, ಆದರೆ 2 ವ್ಯಕ್ತಿಗಳು, 2 ಸಹೋದರರು ಒಂದೇ ಚರ್ಚಿನಲ್ಲಿ ಇದ್ದುಕೊಂಡು, 2 ಸಹೋದರಿಯರು ಒಂದೇ ಚರ್ಚಿನಲ್ಲಿ ಇಟ್ಕೊಂಡು ಅವರ ಮನಸ್ಸು ಅದು ಅಪಸರವಾಗಿದ್ದರೆ, ಹೊಂದಾಣಿಕೆ ಆಗದಿದ್ದರೆ ನನಗೆ ಅದು ಬೇಸರ, ದುಃಖ ಅಂತ ಹೇಳಿದಾಗ, ದೇವರೇ ಆಯಿತು, ನಿನಗೆ ಬೇಸರ ಆಗುವಂಥದ್ದು ನನಗೆ ಬೇಸರ ಆಗಲಿ, ನಿನಗೆ ಸಂತೋಷವಾಗುವಂಥದ್ದು ನನಗೆ ಸಂತೋಷವಾಗಲಿ,
ಎಂಬ ಪ್ರಾರ್ಥನೆಯನ್ನು ಅವರು ಮಾಡಿದ್ರಂತೆ. ಯಾರು ಸ್ತುತಿಸಬೇಕು? ಕೀರ್ತನೆ 150 ಎಲ್ಲಿ ಸ್ತುತಿಸಬೇಕು, ಯಾವುದಕ್ಕಾಗಿ ಸ್ತುತಿಸಬೇಕು, ಯಾಕೆ ಸ್ತುತಿಸಬೇಕು, ಹೇಗೆ ಸ್ತುತಿಸಬೇಕು, ಮತ್ತು ಕೊನೆಯದಾಗಿ ಯಾರು ಸ್ತುತಿಸಬೇಕು ಎಂಬ ಪ್ರಶ್ನೆಗೆ ಕೂಡ ಉತ್ತರ ಕೊನೆಯ ವಚನದಲ್ಲಿ, ಕೀರ್ತನೆ 150ನೇ ಕೀರ್ತನೆ ಕೊನೆಯ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಶ್ವಾಸ ಶ್ವಾಸ ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನನ್ನು ಸ್ತುತಿಸಲಿ. ಹೌದು, ಶ್ವಾಸವಿರುವುದೆಲ್ಲವೂ ಅಂತ ಹೇಳುವಾಗ ನಾವು 148ರಲ್ಲಿ ಬರೆದಿರುವ ಹಾಗೆ ಮೃಗ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಭೂರಾಜರು, ಎಲ್ಲ ಜನಾಂಗದವರು, ಪ್ರಾಯಸ್ಥರು, ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಎಲ್ಲರೂ ಕೂಡ ಶ್ವಾಸವಿರುವುದೆಲ್ಲವೂ, ಪ್ರಾಣಿಯಾಗಲಿ ವ್ಯಕ್ತಿಯಾಗಲಿ, ಸದಾ ಇರುವ ಆತನನ್ನು ಎಂಥವನಾಗಿರುವನು ಅಂಥವನಾಗಿರುವಾತನನ್ನು ಸ್ತುತಿಸಬೇಕು. ಯಾಹುವಿಗೆ ಸ್ತೋತ್ರ ಎಂದು ಮುಕ್ತಾಯವಾಗ್ತದೆ ಕೀರ್ತನೆ 150. ಕೀರ್ತನೆ 150ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.